ಕನ್ನಡ ಚಿತ್ರರಂಗದಲ್ಲಿ ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ಗಳಿದ್ರೂ ಇಡೀ ಕರುನಾಡಿಗೆ ಅಜಾತ ಶತ್ರು ಆಗಿದ್ದ ಏಕೈಕ ನಟ ಯಾರು ಗೊತ್ತಾ? ಬೆಳ್ಳಿ ಪರದೆ ಮೇಲೆ ಸೈಡ್ ಕ್ಯಾರೆಕ್ಟರ್ ಆಗಿ ಬಂದು ಇಡೀ ಚಿತ್ರರಂಗವನ್ನೇ ಆಲಿದ ಕರ್ನಾಡಿನ ಮಂಡ್ಯದ ಗಂಡು, ನಮ್ಮೆಲ್ಲರ ಪ್ರೀತಿಯ ರೆಬೆಲ್ ಸ್ಟಾರ್ ಅಂಬರೀಷ್. ಮೇ 29, 1952 ಮಂಡ್ಯದಲ್ಲಿ ಜನಿಸಿದ ಇವರ ಅಸಲಿ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್. ಖ್ಯಾತ ಪಿಟೀಲು ವಿದ್ವಾಂಸ ಟಿ ಚೌಡಯ್ಯನವರ ಮೊಮ್ಮಗನಾದ ಇವರನ್ನ 1972 ಲೆಜೆಂಡರಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವು ಚಿತ್ರದ ಜಲೀಲ ಪಾತ್ರದ ಮೂಲಕ ಬೆಳ್ಳಿ ಪರದೆಗೆ ಪರಿಚಯಿಸಿದರು. ಆ ಚಿತ್ರದಲ್ಲಿ ಬುಲ್ ಬುಲ್ ಮಾತಾಡಕಿಲ್ವಾ ಎನ್ನುತ್ತಾ ತೆರೆಯ ಮೇಲೆ ಬಂದ ಆ ಯುವಕ ಮುಂದೆ ಅಂತ, ಚಕ್ರವ್ಯೂಹ, ಮಂಡ್ಯದ ಗಂಡು ಚಿತ್ರಗಳ ಮೂಲಕ ಸ್ಯಾಂಡಲ್ವುಡ್ನ ರೆಬೆಲ್ ಸ್ಟಾರ್ ಆಗಿ ಮೆರೆದರು. ಚಿತ್ರರಂಗ ಮಾತ್ರವಲ್ಲ, ರಾಜಕೀಯದಲ್ಲೂ ಕೇಂದ್ರ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅವರು ಯಾರೇ ಕಷ್ಟ ಎಂದು ಬಂದರೂ ಇಲ್ಲವೆನ್ನದೆ ದಾನ ಮಾಡುತ್ತಿದ್ದ ಕರುನಾಡಿನ ಕಲಿಯುಗದ ಕರ್ಣ. ನವೆಂಬರ್ 24, 2018 ಅಂಬಿಯವರು ನಮ್ಮನ್ನಗಲಿದರು. ಆದರೆ ಅವರ ಆ ಗತ್ತು, ಆ ನೇರ ನುಡಿ ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಅಮರ. ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ ಇಂದಿನ ಈ ಡಾಕ್ಯುಮೆಂಟ್ರಿ ನಿಮಗೆ ಇಷ್ಟವಾಗಿದ್ದರೆ ರೆಬೆಲ್ ಸ್ಟಾರ್ ಅವರ ಈ ಇತಿಹಾಸವನ್ನು ಈಗಲೇ ಸೇವ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ಧನ್ಯವಾದಗಳು.